ಲಿಡ್ಕರ್ ಭವನದಲ್ಲಿ ಏನು ಸಭೆ ಸೇರಿದ್ದೀವಿ, ಈ ಎರಡು ಉಪಚುನಾವಣೆಗಳು ಏನಿದ್ದಾವೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಈ ಒಳ ಮೀಸಲಾತಿಯ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವ ಸರ್ಕಾರದ ನಡೆಯನ್ನು ಖಂಡಿಸಿ ನಾವೆಲ್ಲರೂ ಕೂಡ ಆ ಎರಡು ಕ್ಷೇತ್ರಗಳಿಗೆ ಹೋಗಿ ಉಪಚುನಾವಣೆಯಲ್ಲಿ ಸೋಲಿಸಬೇಕಂತಂದ್ಬಿಟ್ಟು ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದೀವಿ. ನನ್ನ ಹೆಸರು ಸುರೇಶ್ ಅಂತಂದ್ಬಿಟ್ಟು. ಇವತ್ತು ಕರ್ನಾಟಕದ ಎಲ್ಲ ಮಾದಿಗ ಯುವ ಮುಖಂಡರು ಇವತ್ತು ತುಮಕೂರಿನ ಅಲ್ಲಿ ಸಭೆ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ಸಭೆ ಮಾಡಿದ್ದೀವಿ. ಈ ಸಭೆಯ ಉದ್ದೇಶ ಏನಂತಂದರೆ 27ರ ಕ್ಯಾಬಿನೆಟ್ಟಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆದು ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಏನು ಪ್ರತಿಭಟನೆ ನಡೆದಂಥ ಫ್ರೀಡಮ್ ಪಾರ್ಕಿಗೆ ಬಂದು 4 ಜನ ಸಚಿವರು ಮಾತು ಕೊಟ್ಟಿದ್ದರು. ಸಿದ್ದರಾಮಯ್ಯನವರು ಸಮಾಜದ ಸ್ವಾಮೀಜಿಗಳು ಹೋದಾಗ ನಾವು 27ಕ್ಕೆ ಯಾವುದೇ ವಿನಾಮೇಶ ಇಲ್ಲದೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಮಾತು ಕೊಟ್ಟು ಕಳಿಸಿದ್ರು. ಆದರೆ ಇಡೀ ರಾಜ್ಯ ಸರ್ಕಾರ ಮಾದಿಗರು ಕೊಟ್ಟ ಮಾತನ್ನು ತಪ್ಪುತ್ತಾ ಇದೆ. ನಾನು ಸಾಮಾಜಿಕ ನ್ಯಾಯ ಪರ ಇಲ್ಲ ಅನ್ನೋದನ್ನು ಮತ್ತೆ ಒತ್ತಿ ಹೇಳ್ತಾ ಇದೆ. ನಾವು ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾರೆ ಅಂತಲೇ ನಂಬಿದ್ವಿ. ಆದರೆ ಅವ್ರು ಯಾವುದೇ ಒಳ ಮೀಸಲಾತಿಯನ್ನು ಜಾರಿ ಮಾಡೋ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಹಾಗಾಗಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಿಲ್ಲ ಅಂತ ಯಾವ ಹಿನ್ನೆಲೆಗೆ ಸರಿತಿದ್ದೀರಾ? ಆದ್ದರಿಂದ ಎಲ್ಲ ಕರ್ನಾಟಕದ ಎಲ್ಲ ಯುವ ಮಾದಿಗ ಬಂಧುಗಳು ಈಗೇನು ನಡೀತಿದೆ, 2 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಿದೆ, 2 ಕಡೆಯೂ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಮತ ಚಲಾವಣೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ನಿಮಗಿದೊಂದು ಎಚ್ಚರಿಕೆ. ಈಗಲೂ ನೀವು ಜಾರಿ ಮಾಡಲಿಲ್ಲ ಅಂತಂದರೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ನಾವು ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಕಾಂಗ್ರೆಸ್ ವಿರುದ್ಧ ನಾವೊಂದು ರಣತಂತ್ರನೇ ರೂಪಿಸಿದ್ದೀವಿ. ಏನಪ್ಪ ಅಂದ್ರೆ ಈ ನಡೀತಿರ್ತಕ್ಕಂಥ ಬೈ ಎಲೆಕ್ಷನ್ ದಾವಣಗೆರೆ ಆಗಿರ್ಬೋದು ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಆಗಿರ್ಬೋದು. ಈ ಬಾಗಲಕೋಟೆ ಹಾಗೂ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ನಮ್ಮ ಮಾದಿಗ ಸಮಾಜದ ಪ್ರತಿಯೊಂದು ಕೇರಿಯ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವೊಂದು ಈ ಒಂದು ಮೊಬಿಲೈಸ್ ಮಾಡಬೇಕಾಗಿದೆ. ಏನಪ್ಪ ಅಂದ್ರೆ ಈ ಮಾದಿಗರ ವಿರೋಧ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನು ಹೇಳೋದ್ರ ಮುಖಾಂತರ ನಾವೊಂದು ಕಾಂಗ್ರೆಸ್ನ ವಿರುದ್ಧ ಮತ ಚಲಿಸಬೇಕಂತೂ ನಮ್ಮೆಲ್ಲ ಸಮಸ್ತ ಮಾದಿಗ ಹೆಣ್ಣು ಹಾಗೂ ಗಂಡು ಯುವಕರು, ಬುದ್ಧಿವಂತರು, ಯುವ ಸಮೂಹ ಎಲ್ಲರೂ ಕೂಡ ನಿರ್ಣಯ ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಒಂದು ಕೇರಿಗೆ ತೆರಳಿ ನಾವು ಕಾಂಗ್ರೆಸ್ ತೊಲಗಿ ನಮ್ಮ ಒಳ ಮೀಸಲಾತಿ ನೀಡುವವರೆಗೂ ಆ ಕಾಂಗ್ರೆಸ್ನ ಜನ ನಮ್ಮ ಓಣಿಯಲ್ಲಿ ಬರಬಾರ್ದು ಅನ್ನೋದು ಒಂದು ಬ್ಯಾನರ್ ಹಾಕೋದ್ರ ಮುಖಾಂತರ ನಾವು ಕಾಂಗ್ರೆಸ್ಸನ್ನು ಬಹಿಷ್ಕಾರ ಮಾಡ್ತೀವಿ ಅನ್ನೋದೊಂದು ಈ ಹೋರಾಟದಲ್ಲಿ ನಿರ್ಣಯ ತೊಗೊಂಡಿದ್ದೀವಿ. ನಮ್ಮ ಹೆಸರು ಭೀಮು ಎಮ್ಮಳ್ಳಿ ಅಂತ, ಮಾದಿಗ ಸಮಾಜ ಯುವ ಮುಖಂಡರು, ಗುಲ್ಬರ್ಗ ಜಿಲ್ಲಾ, ಜೇವರ್ಗಿ ತಾಲೂಕು.